ನಮಸ್ಕಾರ ವೀಕ್ಷಕರೇ, SCI ಬೆನ್ನುಹುರಿ ಅಪಘಾತ ವ್ಯಕ್ತಿಗಳ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನಗಳ ನಂತರ ವಿಶೇಷವಾದ ವ್ಯಕ್ತಿ ಬೆನ್ನುಹುರಿ ಅಪಘಾತ ತೊಂದರೆ ಒಳಗಾದಂಥ ಮಹಿಳೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಅವರ ಮನೆಗೆ ಹೋಗಿ ಅವರನ್ನು ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಅವ್ರನ್ನ ಪರಿಚಯಿಸಿಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮೂರ ನಿಮ್ಮ ಹೆಸರು ಏನ್ರಿ? ಪೂರ್ಣ ಹೆಸರು? ನಮ್ ಹೆಸರು ಈರಮ್ಮ ಸಿದ್ಲಿಂಗ್ ದರ್ಕಾರ್ ಅಂತ ಹೇಳ್ರಿ. ನಮ್ಮೂರ್ ಬಸವನ್ ಬಾಗೇವಾಡ. ನಿಮ್ ಚಿಕ್ಕ ವಯಸ್ಸಿನ ಜೀವನ ಹೇಗಿತ್ರಿ? ಎಲ್ಲಿವರೆಗೆ ನೀವು ಶಿಕ್ಷಣ ಕಲಿತಿದ್ದೀರಿ? ನಮ್ ಚಿಕ್ಕ ವಯಸ್ಸಿನ ಜೀವನ ಚೆನ್ನಾಗಿತ್ರಿ. ನಮ್ದು 10th ಮಟ ಶಿಕ್ಷಣ ಮುಗಿದೈತ್ರಿ. ನಿಮ್ಮ ಶಿಕ್ಷಣ ಮುಂದುವರ್ಸ ಯಾಕೆ ನೀವು ಓದ್ಲಿಲ್ಲ ರೀ ಮುಂದೆ ರೀ? ಅಪ್ಪಾರ್ಗೆ ಆರಾಮ್ ಇದ್ದಿದ್ದಿಲ್ರಿ. ಒಬ್ಬ ತಮ್ಮ ಅವನು ಅಂಗವಿಕಲ ಇದ್ದೀನ್ರಿ. ಹುಟ್ಟುಟ್ಲೇನೆ ಅವ ತೀರ್ಕೊಂಡಿದ್ದೀನ್ರಿ. ಅವ ತೀರ್ಕೊಂಡಿಂದ ನನಗೂ ಆರಾಮಿಲ್ಲ, ನಾ ಒಬ್ಬರದಾರೆ ಮದ್ವಿ ನೋಡ್ತೀನಿ ಅಂತ ಹೇಳಿ ಅಂದ್ರಿ. ಹಂಗಾಗಿ ಅವ್ರು ದೌಡ್ ಮದ್ವಿ ಮಾಡಿದ್ರಿ. ಅದಕ್ ಮುಂದ ಶಿಕ್ಷಣ ಓದಕ್ ಆಗ್ಲಿಲ್ರಿ. ನಿಮ್ಮ ಮದುವೆ ವೈವಾಹಿಕ ಜೀವನ ಹೇಗಿದ್ದೀರಿ ಇವಾಗ? ಮದ್ವೆ ಎಲ್ಲಾ ಚಂದ ಐತ್ರಿ. ನಮ್ದು ತವ್ರ ಮನಿ ಬಸವನ್ ಬಾಗೇವಾಡಿ ರೀ. ನಮ್ದು ಕೊಟ್ಟಿದ್ದು ಸಿಂದಗಿ ತಾಲೂಕು ಚಾಂದ್ಕೋಟಿ ಅಂತ ಒಂದ್ ಹಳ್ಳಿ. ಅಲ್ಲಿ 1 ವರ್ಷ ಇದ್ದೇವ್ರಿ ಮದ್ವೆ ಆಗಿಂದ್ರಿ. ಇಲ್ಲಿ ಅಪ್ಪಾರ್ಗೆ ಆರಾಮ್ ಇದ್ದಿದ್ದಿಲ್ರಿ. ಅದಕ್ಕ ಅವ್ರೆಲ್ಲಾರು ನಮ್ಮ ಮಾಮಾರು ನಮ್ಮ ಅತ್ತಿಯವ್ರೆಲ್ಲಾರು ನಿಮ್ ಅಪ್ಪರ್ನ ನೋಡ್ಕೋರಿ, ನೀವು ಯಾರು ಇದ್ದಿದಿಲ್ರಿ ಇಲ್ಲಿ ನೋಡ್ಕೊಳಕ. ಅದಕ್ಕೆ ಎಲ್ಲಾರು ಕೂಡಿ ಅಲ್ಲಿ ಅವ್ರ ನೋಡ್ಕೋರಿ ಅಂತ ಹೇಳಿ ಕಳ್ಸಿದ್ರಿ. ಈಗ ಇಲ್ಲೇ ಅದೇವ್ರ ನಾವ್ ಬಂದ್ರಿ. ನಿಮ್ಗೆ ಎಷ್ಟು ಜನ ಮಕ್ಳು ಅದಾರ? ಏನು ಓದಾಕತ್ತೀರಿ ಅವ್ರು? 3 ಜನ ಮಕ್ಳ ಅದಾರ್ರಿ. 2 ಗಂಡ 1 ಹೆಣ್ರಿ. ಒಬ್ಬ 8th ಅದಾನ್ರಿ ದೊಡ್ಡವ್ರಿ. ಅವ ತುಮಕೂರ್ಗ್ ಕಲ್ಯಾಕತಾನ್ರಿ. ಇಬ್ರು ಒಬ್ಬ ಕವಿ 4ನೇತೆ ಅದಾಳ್ರಿ, ಒಬ್ಬ 3ನೇತೆ ಅದಾರ. ಇಲ್ಲೇ ಬಸವನ್ ಬಾಗೇವಾಡಿಗೆ ಹೊಕ್ಕಾರ್ರಿ ಅವ್ರು. ನಿಮ್ ಯಜಮಾನ್ರು ಏನ್ ಮಾಡ್ತಾರ್ರಿ? ಅವ್ರು ಹೊಲ್ಮನಿ ಕೆಲ್ಸ ಮಾಡ್ತಾರ. ಮಂದಿ ಪಾಲ್ನಂಗ್ ಹೊಲ ಮಾಡ್ಕೋತೇವ್ರಿ. ಆ ಹೊಲ್ದಾಗ ಕೆಲ್ಸ ಮಾಡ್ತಾರ. ಇಷ್ಟು ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಎಲ್ಲಾ ನಮಗೆ ಮಾಹಿತಿ ಹೇಳಿದ್ರಿ. ಬಟ್ ಚೆನ್ನಾಗಿದ್ದ ನಂತರ ಈ ಅಪಘಾತ ಹೇಗಾಯ್ತು? ಎಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದೀರಿ ನೀವು? ನಾವು ತಾಡ್ದಾಗ ಇದ್ದೇವ್ರಿ. ಅಲ್ಲಿ ಆಕಳಿಗೆ ನೀರ್ ಎಡಕ್ ಹೋಗಿದ್ದೀನ್ರಿ ನಾನು. ಅದು ಸಡನ್ ಆಗಿ ನಾನು ಅದಕ್ಕೇನು ಹಿಂಗ ಬಾಯಿ ಮಾಡ್ಲಾರೆ ಹಂಗೆ ಹೋಗಿದ್ದೀನ್ರಿ ನಾನು. ಅದು ಸೈಡ್ ಮೂತಿ ಮಾಡಿತ್ರಿ. ಅದು ನೀರಿಟ್ಟು ಹಿಂಗ್ ಸರಿಬೇಕು ಅಂಟ್ಲೆ ಅದು ಗೋನ್ ಹಾಕ್ತ್ರಿ. ಗೋನ್ ಹಾಕಣ ನಾವ್ ಹೋಗಿ ಬಿದ್ದೆ. ಬೀಳಾನ ನನಗ್ ಅರಿವು ಇದ್ದಿದ್ದಿಲ್ರಿ. ಅಂದ್ರೆ ಎಲ್ಲಾ ನನಗ್ ಭೂಮಿ ಎಲ್ಲಾನೇ ತಿರುಗದಂಗ ಆಯ್ತು. ದವಾಖಾನಿಗ್ ಹೋದಾಗ ಸ್ಮೈಲ್ ಕಾರ್ಡ್ಗೆ ಇಂಜೂರ್ ಆಗೈತಿ, ಸ್ವಲ್ಪ ಪೆಟ್ಟಾಗೈತಿ, ಹೋಗಿ ನೀವು ಚಿಕಿತ್ಸೆ ಪಡ್ಕೋರಿ ಅಂತ ಹೇಳಿದ್ರಿ. ಅವ್ರು ಬಿಜಾಪುರದಾಗ ನಾವು ಸಂಜೀವಿನಿ ಹಾಸ್ಪಿಟಲ್ಗೆ ಹೋಗಿದ್ದೇವ್ರಿ. ಅವ್ರು 15 ಲಕ್ಷ ಕೇಳಿದ್ರಿ ಅವ್ರು ಆಪರೇಷನ್ ಮಾಡಾಕ. ಅಂದ್ಗಳೇನೆ ಅಷ್ಟ್ ಅಮೌಂಟ್ ನಮ್ ಹತ್ರ ಅವಾಗ ಇದ್ದಿದ್ದಿಲ್ರಿ. ಆಮೇಲೆ ಸಾಂಗ್ಲಿ ಬಲ್ಲಿ ಜೈಶಂಪುರ ಅಂತ ಒಂದ್ ಹಾಸ್ಪಿಟಲ್ಗೆ ಹೋದೇವಿ. ಅಲ್ಲಿ ಸರ್ಜರಿ ಮಾಡಿಸ್ಕೊಂಡು ಊರಿಗೆ ಬಂದೇವ್ರಿ. ನೀವು ಹೊಲದಲ್ಲಿ ದನ ಕರುಗಳನ್ನು ಇದು ಅದ್ರ ವ್ಯವಸ್ಥೆ ಮಾಡುವಾಗ ಅದು ಆಕಳನ್ನ ನಿಮ್ ಮೇಲೆ ಬಿದ್ದಿರೋದು ಆಗಿ ಈ ತರ ಬೆನ್ನುಹುರಿ ಅಪಘಾತ ಒಳಗಾಗಿ ತೊಂದರೆ ಆಗಿದ್ರಿ. ನೀವು ಚಿಕಿತ್ಸೆ ಎಲ್ಲಿ ಪಡೆದುಕೊಂಡಿದ್ದೀರಿ? ಮೊದಲು ಜೈಶಂಪುರಕ್ ಹೋಗ್ಯಾರಿ. ಜೈಶಂಪುರ, ಬಿಜಾಪುರ, ಸೊಲಾಪುರ, ಪಂಡ್ರಾಪುರ ಇಷ್ಟೆಲ್ಲಾ ಮಾಡಿ ಮತ್ತೆ ಗೌಂಟಿ ಔಷಧ ಮಾಡಿದೇವ್ರಿ. ವನಸ್ಪತಿ ಆಯುರ್ವೇದಿಕ ಎಲ್ಲಾನು ಮಾಡಿದೇವಿ. 8 ತಿಂಗಳವರೆಗೂ ನಮ್ಗೆ ಏನು ಗೊತ್ತೇ ಆಗ್ಲಿಲ್ರಿ. 2 ತಿಂಗಳವರೆಗೂ 15 ಲಕ್ಷ ಅಮೌಂಟ್ ಹಾಕಿದ್ದೇವ್ ನಾವು. ಆಮೇಲೆ APD ಇಂತ್ರ ಈರಮ್ಮ ಮೇಡಮ್ ಅವ್ರಂತ ನಮ್ಮ ಮನಿಗ್ ಬಂದ್ರು. ಅವ್ರ ಬಂದ್ಗಳೇನು ಅವ್ರಿಗೆ ಅವ್ರೇನ್ ನಾವೇನ್ ಅನ್ಕೊಂಡೇವ್ರಿ, ನೀವು ಎಲ್ಲಾರಂಗ ರೊಕ್ಕ ತಗೋತೀರಿ, ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳಿ ನಾವ್ 4-5 ತಿಂಗಳ ಅವ್ರಿಗೆ ಅವ್ರು ಬಂದ್ ಹೋದ್ರುನು ಅವ್ರಿಗೆ ನಾವ್ ಏನು ಕೇರೆ ಮಾಡ್ಲಿಲ್ರಿ. ಆಮೇಲೆ ಒಬ್ರು ಸಿಂದಗಿಯಲ್ಲಿ ಒಬ್ರು ಅಣ್ಣಾರ್ ಸಿದ್ದು ಅಣ್ಣಾರ್ ಇದ್ರಿ. ಅವರು ಕ್ಯಾಲಿಪರ್ ತಗೊಂಡ್ಬಂದು ನಮಗ್ ಹಾಕಿ ಸ್ಟ್ಯಾಂಡಿಂಗ್ ಮಾಡ್ಸಿದ್ರಿ. ಪಾಲ್ಸಾಮಿ ಸರ್ ಈರಮ್ಮ ಮೇಡಮ್ ಅವ್ರ ನಮ್ಮ ಮನಿಗ್ ಬಂದ್ರೆ 1 ಸರ 2 ಸರ ಮಾಡಿದಾಗ ನಮಗ್ ಅವಾಗ ನಂಬಿಕೆ ಬತ್ತು, ಇವ್ರು ಎಲ್ಲಾರಂಗ ಅಲ್ಲ, ಇವ್ರು ನಮ್ಮನ್ನ ಆರಾಮ್ ಮಾಡ್ತಾರ ಅಂತ ಹೇಳಿ. ಆಮೇಲೆ ನಾವು APD ಸಂಸ್ಥೆಗೆ ಹೋದೇವ್ರಿ ಬೆಂಗಳೂರಿಗೆ. ಅಲ್ಲಿ ಹೋಗಿ ಫಿಸಿಯೋಥೆರಪಿ ಪಡ್ಕೊಂಡು. ವೈದ್ಯರು ಹಾಗಾದ್ರೆ ಅವ್ರು ಏನಂತ ನಿಮ್ಗೆ ತಿಳಿಸಿದ್ರು? ಏನ್ ತೊಂದ್ರೆ ಆಗಿದೆ ನಿಮ್ಗೆ, ಯಾವ ರೀತಿ ಆಗಿದೆ ಅಂತ? ಇಲ್ಲೆಲ್ಲಾ ನಮ್ಮ ಕರ್ನಾಟಕದಲ್ಲಿ ನಾವ್ ಎಷ್ಟ್ ಜನ ಹೋಗೇವಲ್ರಿ 4-5 ಹಾಸ್ಪಿಟ್ಲಿಕ್ಕೆ. ಅವ್ರೆಲ್ಲಾ ಕಡೆ ಹೇಳಿದ್ರು ಅವ್ರು ಇಲ್ಲ ಬರ್ತೈತಿ, ಟೈಮ್ ತಗೋತೈತಿ, ಇಲ್ಲ ಇನ್ನೊಂದ್ಸಲ ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ಆದ್ರ ಹಿಂಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗೈತಿ, ನೀವು ಲೈಫ್ ಲಾಂಗ್ ಹಿಂಗೆ ಇರ್ಬೇಕು ಅಂತ ಅವ್ರು ಹೇಳಿದಿರ್ಲಿ ನಮಗ. ಇನ್ನಾನು ನಾವು ಆಪರೇಷನ್ ಮಾಡ್ತೇವೆ, ಬೇರೆ ಬೇರೆ ದವಾಖಾನಿಗೆ ಹೋರಿ ಅಂತ ಹೇಳಿದ್ರು. ಈರಮ್ಮ ಮೇಡಮ್ ಅವ್ರ ಬಂದ್ಗಳೇನೆ ನಮಗ್ ಗೊತ್ತಾಗಿದ್ರು ಇದು ಹೀಗಿದೆ, ನಾವ್ ಎಲ್ಲಿ ಹೋದ್ರು ನಮ್ಗ್ ಆರಾಮ್ ಆಗಲ್ಲ ಅಂತ ಗೊತ್ತಾಗಿದ್ದು. ಅಂದ್ರೆ ವೈದ್ಯರು ಹೇಳಿದಾಗ ಇವು 2 ಕಾಲುಗಳ ಸ್ವಾಧೀನ ಕಳ್ಕೊಂಡಿದೆ, ಜೀವನ ಪೂರ್ತಿ ಇದೇ ರೀತಿ ಇರುತ್ತೋ ಅಥವಾ ಬಿಡುತ್ತೋ ಅಂತ ಅದು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ಇಲ್ರಿ, ಇನ್ನು ಕೊಟ್ಟಿರ್ಲಿಲ್ಲ. ಅವ್ರ ಆಕೈತಿ ಅಂತಾನೆ ನಮಗ ಭರವಸೆ ಕೊಡಾಕತ್ತಿದ್ರು. ಹಾಗಾದ್ರೆ ನೀವು APD ಅಂತ ಹೇಳಿದ್ರಲ್ಲ, ಪುನಶ್ಚೇತನಕ್ಕೆ
ಎಲ್ಲಿ ಹೋಗಿ ತರಬೇತಿ ಪಡೆದುಕೊಂಡಿದ್ದೀರಿ? ನಾವು ಬೆಂಗಳೂರಲ್ಲಿ ಜೀವನ್ ಭೀಮಾ ನಗರ ಅಂತ ಹೇಳಿ APD ಸಂಸ್ಥೆ ಐತ್ರಲ್ಲಿ ಈರಮ್ಮ ಮೇಡಮ್ ಅವ್ರು ನಮ್ಮನ್ನಲ್ಲಿ ರೆಫರ್ ಮಾಡಿದ್ರು. ಅಲ್ಲಿ ಹೋಗಿ ನಾವು ವ್ಯಾಯಾಮ ತರಬೇತಿನ ಪಡ್ಕೊಂಡ್ ಬಂದೇವ್ರಿ. ಅಲ್ಲಿ ಸಾಧನ ಸಲಕರಣೆಗಳು ಯಾವ ರೀತಿಯಲ್ಲಿ ತರಬೇತಿಯನ್ನು ನಿಮ್ಗೆ ಸ್ವಾವಲಂಬನೆ ಆಗೋದಕ್ಕೆ ಏನೇನೋ ನಿಮ್ಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಅವರು? ಅಲ್ಲಿ ಎಲ್ಲಾ ತರ ನಮ್ಗೆ ವ್ಯಾಯಾಮ ಮಾಡಿಸ್ತಿದ್ರಿ. ಆಮೇಲೆ ಇದು ವಾಕ್ ಮಾಡಿಸ್ತಿದ್ರಿ. ಆಮೇಲೆ ಕ್ಯಾಲಿಪರ್ ಮತ್ತ ವಾಕರ್ ಹಿಡ್ಕೊಂಡು ವಾಕ್ ಮಾಡಿಸ್ತಿದ್ರು. ಆಮೇಲೆ ವೀಲ್ ಚೇರ್ ಅಂದ್ರ ಅದು ನಮ್ಗ ಬೆಡ್ ಇಂತ್ರ ವೀಲ್ ಚೇರ್ ಬೆಡ್ಗೆ ಆಮೇಲೆ ಬಾತ್ರೂಮ್ಗೆ ಹೋದಾಗ ನಮಗ್ ಗೊತ್ತಾಗ್ತಿದ್ದಿಲ್ರಿ ಅದು. ಅವ್ರೆಲ್ಲಾ ನಮಗ್ ಟ್ರೈನಿಂಗ್ ಕೊಟ್ರ ಅಲ್ಲಿ. ನೀವ್ ಹೆಂಗ ಬೆಡ್ಡಿಗೆ ಶಿಫ್ಟ್ ಆಗ್ಬೇಕು, ಯಾವ ತರ ಬಾತ್ರೂಮ್ ಶಿಫ್ಟ್ ಆಗ್ಬೇಕು, ಹೊಳ್ಳಿ ಯಾವ ತರ ನೀವು ವೀಲ್ ಚೇರ್ಗೆ ಶಿಫ್ಟ್ ಆಗ್ಬೇಕು ಅನ್ನೋದೆಲ್ಲ ನಮ್ಗ ಅಲ್ಲಿ APD ಸಂಸ್ಥೆಯಲ್ಲೇ ಕಲಿಸ್ಕೊಟ್ರಿ ಅವ್ರು. ಅಂದ್ರೆ ನಿಮ್ಗೆ ಲೆವೆಲ್ ಯಾವ ರೀತಿ ತೊಂದರೆ ಆಗಿದೆ ಅಂತ ಅವರು ತಿಳಿದುಕೊಂಡು ನಿಮ್ಗೆ ಯಾವ ರೀತಿ ತರಬೇತಿ ಕೊಡ್ಬೇಕು, ನಿಮ್ಗೆ ಬೆಡ್ ಇಂದ ವೀಲ್ ಚೇರ್ಗೆ ಶಿಫ್ಟ್ ಆಗೋದು ಅದನ್ನ ತಿಳಿಸ್ಕೊಡ್ತಾರೆ. ಆಮೇಲೆ ಕ್ಯಾಲಿಪರ್ ಹಾಕೊಳ್ಳೋದಕ್ಕೆ ಕಾಲ್ದ ಅದೇನೆಲ್ಲ ಇದು ಮಾಡಿ ಮೆಜರ್ಮೆಂಟ್ ಎಲ್ಲ ಇದು ಮಾಡ್ಕೊಂಡು ಅವ್ರು ನಿಮ್ಗೆ ಕ್ಯಾಲಿಪರ್ ಕೊಡ್ತಾರೆ. ಆಮೇಲೆ ನಿಮ್ಗೆ ವಾಕ್ ಮಾಡಕ್ ಆದ್ಮೇಲೆ ವಾಕ್ ಮಾಡಿಸ್ತಿದ್ದಾರೆ. ನೀವು ಬಳಸುವ ಸಾಧನ ಸಲಕರಣೆಗಳು ಕ್ಯಾಲಿಪರ್ ಮತ್ತು ವೀಲ್ ಚೇರ್. ಕ್ಯಾಲಿಪರ್ ರೀ, ವಾಕರ್, ವೀಲ್ ಚೇರ್, ನ್ಯೂ ಮೋಷನ್ ಬೈಕ್. ಇನ್ನೊಂದು ನಿಮ್ಗೆ ಸ್ವಾವಲಂಬನೆ ಆಗೋದಕ್ಕೇನೆ ಒಂದು ಸಂಸ್ಥೆ ಅಂದ್ರೆ APD ಸಂಸ್ಥೆ. APD ಸಂಸ್ಥೆ. ಪ್ರತಿದಿನ ನೀವು ವ್ಯಾಯಾಮ ಮಾಡ್ತೀರಿ ನಿಲ್ಲರಿ? ವ್ಯಾಯಾಮ ಮಾಡ್ತೇವ್ರಿ. ಎಲ್ಲಾ ಕೆಲ್ಸ ಆಗಿಂದ ಕ್ಯಾಲಿಪರ್ ಹಾಕೊಂಡ್ರಿ ವಾಕರ್ ಹಿಡ್ಕೊಂಡು ಮನೇಲಿ ವಾಕ್ ಮಾಡ್ತೇನ್ರಿ. ಅವ್ ಹಾಕಿದ್ಗಳೇನೆ ಸ್ವಲ್ಪ ಎಲ್ಲಾ ಕಾಲೆಲ್ಲಾ ಲೂಸ್ ಆದಂಗ ಆಕವ್ರಿ. ಮೊದಲೆಲ್ಲಾ ಸ್ವಲ್ಪ ಉರಿತಿರ್ತಾವ ಕೆಲ್ಸ ಮಾಡಾಗ್ರಿ. ಅವ್ ಹಾಕೊಂಡ್ ಒಂದ್ ಸ್ವಲ್ಪ ಅಡ್ಡಾಡಿ ಸ್ಟ್ಯಾಂಡಿಂಗ್ ಮಾಡಿ ಕೂತಿಂದ ಸ್ವಲ್ಪ ಸಮಾಧಾನ ಅನಸ್ತಾ ಇತ್ತು. ಮತ್ತೆ ನಿಮಗೆ ಯಾರಾದ್ರೂ ಹೊರಗಡೆಯಿಂದ ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ? ಯಾವ್ದೇ ರೀತಿಯಿಂದ ಸಹಾಯ ಏನಾದ್ರು ಮಾಡಿದ್ದಾರೆ? ಹಾ ರೀ, ಮಾಡಿದ್ದಾರೆ. APD ಸಂಸ್ಥೆಗೆ ಪರಿಚಯ ಅದಾರಂತ್ರಿ ಸೆಲ್ಕೋ ಸೋಲಾರ್ದವ್ರು. ಅವ್ರ ಸೋಲಾರ್ದವ್ರು ಬಂದು ಇದು ರೊಟ್ಟಿ ಮಿಷನ್ ಅನ್ನು ಕೊಟ್ಟು ಹೋಗ್ಯಾರಿ. ಇದ್ರನಿಂದ ನಾವು ದಿನ ರೊಟ್ಟಿ ಮಾಡಿ ಹೊರಗೆಲ್ಲಾ ಊರ್ ಮನಿಯವ್ರಿಗೆ ಅಥವಾ ಈ ಹೋಟೆಲ್ಗಳಿಗೆ ರೊಟ್ಟಿಯನ್ನ ಸಪ್ಲೈ ಮಾಡ್ತೇವ್ರಿ. ಮತ್ತ ಸಾಹಿರಾ ಮೇಡಮ್ ಅವ್ರ ಅಂತ ಹೇಳಿ ಬಿಜಾಪುರದಲ್ಲಿ ಅವರು ಅಂಗವಿಕಲ ಆಫೀಸ್ ನಲ್ಲಿ ಕೆಲಸ ಮಾಡ್ತಾರ್ರಿ. ಅವರು ನಮ್ಗೆ ಈ ಪತ್ರೆದ್ದು ಮನಿ ಅದ ಜಳ ಹಾಕದಂತ ಹೇಳಿ ಪ್ಯಾನ್ ವ್ಯವಸ್ಥೆ ಮಾಡ್ಯಾರ್ರಿ. ಮತ್ತೆ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಲಾರ್ರಿ ಮನ್ಯಾಗ ಒಂದ್ ವಾರ ಇದ್ರಿ, ಫೀಸ್ ಕಟ್ಟಿದಿಲ್ಲ. ಅವ್ರಿಗೆ ಹಿಂಗೆ ಫೋನ್ ಹಚ್ಚದಾಗ ಸುಮ್ನೆ ಅಂದೆ ನಾನು ಅವ್ರಿಗೆ, ಹಿಂಗ ಮನ್ಯಾಗ ಮಕ್ಳ ಅದಾರಲ್ಲ, ನಾನು ಇಲ್ರಿ ಮೇಡವ್ರಿ ಫೀಸ್ ಕಟ್ಲಾರ್ಕ್ ಮನ್ಯಾಗ ಅದಾರ ಅಂದೋಣ. ಮುಂಜಾನೆ 10 ಗಂಟೆ ಆಗಿತ್ರಿ. ನಮ್ಮ ಮೇಡಮ್ ಅದಾರ ಇರಮ್ಮ ಮೇಡಮ್ ಅವ್ರ ಅಂತ ಹೇಳಿ, ಅವ್ರ ಕೈಯಾಗ್ರಿ ಸಾಲಿ ಅಮೌಂಟ್, ಬ್ಯಾಗ್, ಬುಕ್ಸ್ ಎಲ್ಲಾನು ಮೇಡಮ್ ಅವ್ರ ಕೈಯಾಗ ಕೊಟ್ಟು 10 ಗಂಟೆ ಆಗಿದ್ದಿಲ್ರಿ ಅಷ್ಟೊತ್ತಂಕ್ಲೆ ನಮ್ಮ ಮನೆಗೆ ಎಲ್ಲಾ ಕೊಟ್ಟು ಕಳ್ಸಿದ್ದು ಸಾಯಿರ ಮೇಡಮ್ ಹತ್ರ. ನಿಮ್ದು ಎಲ್ಲವನ್ನು ಸಮಸ್ಯೆಯನ್ನು ತಿಳಿದುಕೊಂಡು ಮನೆ ಪರಿಸ್ಥಿತಿಯನ್ನು ತಿಳಿದುಕೊಂಡು ಅವ್ರು ನಿಮ್ಗೆ ಫೀಸ್ ಕಲಿಯಕ್ಕೆ ಅಂತ ಒಂದು ಫೀಸ್ ಅನ್ನ ಡೊನೇಟ್ ಮಾಡಿದ್ದಾರೆ. ಫೀಸ್, ಬುಕ್ ಮತ್ತ ಪತ್ರೆ ಜಳ ಹಾಕದಂತ ಹೇಳಿ ಪ್ಯಾನ್ ವ್ಯವಸ್ಥೆ ಮಾಡ್ಯಾರ. ಅವ್ರು ಹೇಳ್ತಿರ್ತಾರ ಏನ್ರ ಬೇಕಾದ್ರ ಕೇಳ್ರಿ ರಮ್ಮ, ನಾವೆಲ್ಲಾ ನಿಮ್ ಜೊತೆ ಇದೇವಿ, ನಾವ್ ಮಾಡ್ತೇವಿ ಅಂತ ಮತ್ತ ಧೈರ್ಯನು ತುಂಬ್ತಾರ್ರಿ ಅವ್ರು. ಮತ್ತ ಮೆಡಿಕಲ್ ಕಿಟ್ ಅನ್ನು ನಮಗ ಎಲ್ಲರಿಗಿನು ಕೊಡ್ತಾ ಇದಾರ್ರಿ ಅವ್ರು. ಅವ್ರೆ? ಹಾ ರೀ, ಸಾಯಿರಾ ಮೇಡಮ್. ಹಾ ರೀ. ಮತ್ತೆ ನೀವು ಸರ್ಕಾರದಿಂದ ಸೌಲಭ್ಯಗಳು ಯಾವ್ದೇ ರೀತಿ ಪಡ್ಕೊಂಡಿದ್ದೀರಾ ಅಥವಾ ಇಲ್ಲ? ಸರ್ಕಾರದಿಂದ ಸೌಲಭ್ಯ ಅಂದ್ರ ನಮಗ ಈ ಪಗಾರ ಬರ್ತೈತಲ್ರಿ, 1400 ರೂಪಾಯಿ ಬರ್ತೈತಿ ತಿಂಗಳ. ಅದು ಒಂದೇ ಸೌಲಭ್ಯ ಐತ್ರಿ ನಮಗ, ಉಳ್ಕದ್ ಯಾವ್ದು ಇಲ್ಲ ನಮಗ. ಈಗ ಮನಿ ಒಂದ್ ಅವಶ್ಯ ಐತ್ರಿ ನಮಗ. ಈ ವಿಡಿಯೋ ನೋಡ್ದವ್ರು, ಸರ್ಕಾರದಲ್ಲಿ ಕೆಲಸ ಮಾಡೋರು ಯಾರಾದ್ರೂ ಇದ್ರೆ ನಮ್ಗ್ ಸ್ವಲ್ಪ ಮನಿಗೆ ಒಂದಿಟ್ಟು ಹೆಲ್ಪ್ ಮಾಡಿದ್ರ ಹೆಲ್ಪ್ ಆಗ್ತೈತಿ. ಮತ್ತೆ ನಿಮ್ಮ ಮನೆಗೆ ನೀವೇ ಆಧಾರ ಸ್ತಂಭವಾಗಿದ್ದೀರಿ. ಮತ್ತೆ ಅಡಿಗೆ ಮನೆಗೆ ಹೇಗೆ ನಿಭಾಯಿಸ್ತೀರ ತಾವು? ನಾವೆಲ್ಲಾನು ವೀಲ್ ಚೇರ್ ಮ್ಯಾಗೆ ಮಾಡ್ತೇವ್ರಿ. ಎಲ್ಲಾ ಮನಿ ಕೆಲ್ಸ ಆಗಿರ್ಬೋದು, ಕಸ ಬಾಂಡೆ ಏನೇ ಕೆಲ್ಸ ಆಗಿರ್ಬೋದು ಎಲ್ಲಾನು ವೀಲ್ ಚೇರ್ ಮ್ಯಾಗೆ ನಾವ್ ಮಾಡ್ತೇವ್ರಿ. ಮತ್ ಹೊರಗಡೆ ದವಾಖಾನಿ ಆಗಿರ್ಬೋದು, ನಮ್ಮ ಮಕ್ಕಳನ್ನ ಎಲ್ರ ಕರ್ಕೊಂಡ್ ಹೋಗೋರಾಗಿರ್ಬೋದು, ಆಮೇಲೆ ಏನ್ರಿ ನಾವು ಸಂತಿ ಏನ್ರ ತರಬೇಕಾದ್ರೂ ಎಲ್ಲಾ ವೀಲ್ ಚೇರ್ ಮ್ಯಾಗೆ ಕೆಲ್ಸ ಮಾಡ್ತೇವೆ. ನಿಮ್ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ ನೀವು? ನಾವ್ 7 ಜನ ಅದೇವ್ರಿ. ಯಾರ್ಯಾರು? ನಾವಿಬ್ರಿ, ಆಮೇಲೆ 3 ಜನ ಮಕ್ಕಳ್ರಿ, ತಮ್ಮ ಅದಾರ. ನೀವ್ ಬ್ರದರ್, ನೀವು ನಿಮ್ ಯಜಮಾನ್? ನಾವು ನಮ್ಮ ಯಜಮಾನ್ರಿ, 3 ಜನ ಮಕ್ಕಳ್ರಿ. ತಮ್ಮಾರು ಅದಾರ್ರಿ. ಮತ್ತೆ ಪ್ರತಿ ಹಬ್ಬಗಳು ನೀವು ಆಚರಣೆ ಮಾಡ್ತೀರಾ ಇಲ್ಲರಿ? ಎಲ್ಲಾ ಹಬ್ಬಾನು ಆಚರಣೆ ಮಾಡ್ತೇವ್ರಿ. ಈಗ ಮೊದಲ ಚೆನ್ನಾಗಿದ್ದಾಗ ಯಾವ ತರ ಎಲ್ಲಾ ಅಡಿಗೆ ಮತ್ತೆ ನಿಮ್ಗೆ ಬೇರೆ ಯಾರಾದ್ರೂ ಏನಾದ್ರು ಹೆಲ್ಪ್ ಮಾಡಿದ್ದಾರೆ? ಹಾ ರೀ ಸರಿ. ನಮ್ದು ಒಂದು ಸಂಘಟನೆ ಐತ್ರಿ. ಸಂಘಟನೆ ಒಳಗ ಗೌರವ ಅಧ್ಯಕ್ಷರಾಗಿ ನಿಮಿಷ್ ಆಚಾರ್ಯ ಸರ್ ಅದಾರ್ರಿ.
ಅವರು ನಾವು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತೇವಂದ್ರ ಅದನ್ನ ಪ್ಯಾಕ್ ಮಾಡೋ ಮಿಷಿನ್ ಅನ್ನ ಕೊಡ್ಸಿದ್ದಾರೆ. ಸಾಯಿರಾ ಮೇಡಮ್ಗ ಮತ್ತೆ ಆಚಾರ್ಯ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ನಿಮ್ಗೆ ಮತ್ತೆ ಬೇರೆ ಏನಾದ್ರು ಸರ್ಕಾರದಿಂದ ಸೌಲಭ್ಯ ಸಿಗಬೇಕು ಅಂದ್ರೆ ಯಾವ್ದು ನಿಮ್ಗೆ ಸೌಲಭ್ಯ ಬೇಕು? ನಮ್ಗ್ ಸೌಲಭ್ಯ ಅಂದ್ರ ಮೊದಲ ಮನಿ ಬೇಕ್ರಿ ನಮ್ಗ. ಯಾಕಂದ್ರ ಇವ್ ಗಾಳಿ ಮಳಿ ಬಂದ್ರ ಸ್ವಲ್ಪ ಭಯ ಆಕೈತ್ರಿ. ನಮ್ ಮನಿಯವರು ಮನ್ಯಾಗ ಜಾಸ್ತಿ ಇರಲ್ಲ, ಅವ್ರು ಕೆಲ್ಸಕ್ ಹೋಗಿರ್ತಾರ್ರಿ. ಮತ್ತ ಮಕ್ಳು ಸ್ಕೂಲ್ಗೆ ಹೋಗಿರ್ತಾರ. ಮಧ್ಯಾಹ್ನ ಟೈಮ್ ಗಾಳಿ ಪಳಿ ಬಂದ್ರ ಸ್ವಲ್ಪ ಭಯ ಆಗ್ತಿರ್ತೈತ್ರಿ. ಹಂಗಾಗಿ ಸ್ವಲ್ಪ ಮನಿ ವ್ಯವಸ್ಥೆ ನಮಗ್ ಸರ್ಕಾರದವ್ರು ಗೌರ್ಮೆಂಟ್ನವ್ರು ಮಾಡ್ಕೊಟ್ರ ಹೆಲ್ಪ್ ಆಕೈತ್ರಿ ಸರ್ ನಮಗ್. ಮತ್ತೆ ನ್ಯೂ ಮೋಷನ್ ಅಂತ ಹೇಳಿದ್ರಿ ಆಗ್ಲೇ ಒಂದು, ಅದು ಯಾವ ರೀತಿ ಬಳಕೆ ಆಗುತ್ತೆ ನಿಮ್ಗೆ? ಅದು ಅಂತರ ನಮ್ಗ್ ತೀರಾ ಉಪಯೋಗ ಆಕೈತ್ರಿ. ಮೊದಲ್ ವೀಲ್ ಚೇರ್ ಅಷ್ಟೇ ಇತ್ರಿ. ಎಲ್ರೇ ಹೋಗ್ಬೇಕಂದ್ರ ಮತ್ತ ನಾವ್ ಆಟೋ ಮಾಡ್ಬೇಕಾಕಿತ್ರಿ. ಆಟೋದಾಗ ವೀಲ್ ಚೇರ್ ಹಾಕೊಂಡು ಎಲ್ಲಾ ತಗೊಂಡು ಅಲ್ಲಿ ಹೋಗ್ಬೇಕಾಕಿತ್ರಿ. ಮತ್ ನಮ್ ಮನೆಯವ್ರೆಲ್ಲಾ ಕೆಲ್ಸ ಬಿಟ್ಟು ನಮ್ ಜೊತೆ ಬರ್ಬೇಕಾಕಿತ್ರಿ. ಈಗ ನ್ಯೂ ಮೋಷನ್ ಒಂದ್ ಸಂಸ್ಥೆಯವರು ಕೊಟ್ಟಾರಿ. APD ಸಂಸ್ಥೆಗೆ ಅವ್ರು ಪರಿಚಯ ಆಗಿದ್ರಿ ಅಂತ ನಮಗೆ ಈರಮ್ಮ ಮೇಡಮ್ ಅವರು ಮತ್ತೆ ಗೋವಿಂದಣ್ಣ ಅಂತ ಅದಾರ ಅಲ್ಲಿ ಕೆಲಸ ಮಾಡ್ತಾರ. ಅವರು ನಮಗ್ ಹೇಳಿದಾರ ಹಿಂಗ್ ನಾವು ನ್ಯೂ ಮೆಷಿನ್ ಕೊಡಾಕತ್ತಾರ ಅಂತೇಳಿ. ಅವ್ರು ಈಗ ನಮಗ್ ಕೊಟ್ಟಾರಿ. ಅದರಿಂದ ತುಂಬಾ ಉಪಯೋಗ ಆಗ್ತೈತ್ರಿ ನಮಗ್. ಎಲ್ಲರೇ ನಮಗ್ ಕ್ಯಾಂಪ್ ಆಗಿರ್ಬೋದು, ಎಲ್ರೇ ನಾವ್ ಮತ್ತೊಂದು ಊರಿಗೆ ಎಲ್ಲ ಹೋಗ್ಬೇಕಾದ್ರ ಅದನ್ನ ತಗೊಂಡೇ ಹೋಗ್ತೇವ್ರಿ. ನಾವ್ ನ್ಯೂ ಮೋಷನ್ ತಗೊಂಡೇ ಹೋಗ್ತೇವಿ. ಅಂದ್ರೆ ಇದು ನ್ಯೂ ಮೋಷನ್ ಕೊಟ್ಟಿರೋದು ಒಂದು ಸಂಸ್ಥೆ ಕೊಟ್ಟಿದೆ? ಒಂದ್ ಸಂಸ್ಥೆ ಕೊಟ್ಟೈತ್ರಿ, ಚೆನ್ನೈದು ಒಂದು ಸಂಸ್ಥೆ ಕೊಟ್ಟೈತ್ರಿ. ಇದು ವೀಲ್ ಚೇರ್ ಸಿಗ್ಬೇಕಂದ್ರೆ ಗೋರ್ಮೆಂಟ್ ಕಡೆಯಿಂದ ಸಿಗ್ಬೇಕು ಎಲ್ಲಾ ವ್ಯಕ್ತಿಗಳಿಗೆ? ಹಾ ರೀ, ಗೋರ್ಮೆಂಟ್ ಕಡೆಯಿಂದ ಸಿಗ್ಬೇಕ್ರಿ. ಅಂದ್ರೆ ನಮ್ಗೆ ಒಂದಿಷ್ಟು ಜನಕ್ಕೆ ಅಷ್ಟೇ ಕೊಟ್ಟಾರೆ ಅವರು, ಒಂದ್ ಕಂಪ್ನಿ ಅವರು. ಈಗ ನಮ್ಮಂತ ಎಷ್ಟೋ ವಿಕಲಚೇತನರು ಇರ್ತಾರ, ಅವ್ರು ಎಲ್ಲರಿಗೂ ಸಿಕ್ತಂದ್ರ ಎಲ್ಲರಿಗೂ ಹೆಲ್ಪ್ ಆಕೈತ್ರಿ. ಇನ್ನೊಂದು ಪ್ರಶ್ನೆ ನಿಮಗೆ ಲಾಸ್ಟ್, APD ಸಂಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? APD ಸಂಸ್ಥೆ ನಮಗೆ ಒಂದು 2ನೇ ತಾಯಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ APD ಸಂಸ್ಥೆ ಇರ್ಲಿಲ್ಲ ಅಂದ್ರೆ ಮತ್ತೆ ಈರಮ್ಮ ಮೇಡಮ್ ಅವರು ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರ ನಾವು ಇವತ್ತು ಈ ಲೆವೆಲ್ಗೆ ಇರಕ್ ಆಗ್ತಾನೆ ಇರ್ಲಿಲ್ಲ. ಈಗ ನಾವ್ ಎಲ್ಲಾ ಕೆಲ್ಸಾನು ಮಾಡ್ತೇವೆ ಅಂತಂದ್ರೆ ಒಂದು ಧೈರ್ಯದಿಂದ ಮಾಡ್ತಾ ಇದ್ದೇವೆ. ಅದಕ್ಕೆ APD ಸಂಸ್ಥೆ ಮತ್ತೆ ಈರಮ್ಮ ಮೇಡಮ್ ಅವರೇ ನಮಗ ಆಧಾರ ಸ್ತಂಭ. ಯಾಕಂದ್ರೆ ಬರೇ ಹಾಸ್ಪಿಟಲ್ ಆದ್ರೆ ನಾವ್ ರೊಕ್ಕ ಹಾಕಿ ಸಾಯ್ತಿದ್ದೇವೆ. ಯಾಕಂದ್ರ ಅವ್ರು ಎಲ್ಲಿ ಹೋದ್ರುನು ಆಗಲ್ಲ ಅಂತ ಹೇಳಿದ್ರ ನಮಗ. ಇವ್ರು ಮೇಡಮ್ ಅವ್ರು ಬಂದ್ಮೇಲೆ ನಮಗೊಂದ್ ಧೈರ್ಯ ಬಂತು. ನಾವು ಅಡ್ಡಾಡ್ಲಿಲ್ಲ ಅಂದ್ರ ಆಯ್ತು, ವೀಲ್ ಚೇರ್ ಮೇಲೆ ಎಲ್ಲಾ ಕೆಲ್ಸ ಮಾಡ್ಬೋದು ಅಂತ ಒಂದು ಧೈರ್ಯವನ್ನ ಕೊಟ್ರು. ಮತ್ತ ಅಲ್ಲಿ ಸ್ಟಾಫ್ಗಳು ನಮ್ಗ ಹೆಲ್ಪ್ ಮಾಡಿದ್ರಿ. ಫಸ್ಟ್ ಈಗ ಹೋದ್ಗಳೇ ನಮ್ಮಲ್ಲಿ ಅಮೌಂಟ್ ಇರ್ಲಿಲ್ಲ. ಅಲ್ಲಿ ಶುಭೋದಿನಿ ಮೇಡಮ್ ಅವರು, ಮಂಜುಳಾ ಮೇಡಮ್ ಅವ್ರ ಅಂತ ಇದ್ರು. ಶುಭೋದಿನಿ ಮೇಡಮ್ ಅವ್ರು ನಮ್ಮ ಮನೆಯವರಿಗೆ ತಿಂಗಳ 7,000 ರೂಪಾಯಿ ಪಗಾರದಂಗ ಅಲ್ಲಿ 3 ತಿಂಗಳು ಇದ್ರುನು ಅಲ್ಲಿ ಒಂದು ಕೆಲ್ಸ ನಮ್ಗ ಇಸ್ತ್ ಕೊಟ್ರಿ. ನಮ್ ಫಸ್ಟಿಗೆ ಶಿಫ್ಟ್ ಆಗಕ್ ಆಗ್ತಿರ್ಲಿಲ್ಲ ಅಂದ್ರುನು ಅವ್ರು ನಾ ಎಲ್ಲಾ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು 8 ಗಂಟೆಗೆ ಬರ್ಬೇಕಾದವ್ರು ನಮ್ ಸಂಬಂಧ 6 ಗಂಟೆಗೆ ಅಲ್ಲಿ ನಾವ್ ಇರೋತಕ್ಕಂತ ಒಂದ್ ರೂಮಿಗೆ ಬರ್ತಿದ್ರು. ನಾ ಎಲ್ಲಾ ಮಾಡ್ತೀನಿ, ನಿಮ್ದು ಒಂದು ಇಷ್ಟ ಪ್ರಾಬ್ಲಮ್ ಐತೆ ಅಂದ್ರ ನಾ ಎಲ್ಲಾ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲೆಲ್ಲಾ ಸ್ಟಾಫ್ಗಳು ನಂಗ ತುಂಬಾ ಸಪೋರ್ಟ್ ಮಾಡಿದ್ರು. ಇದಕ್ಕೆಲ್ಲಾ ಕಾರಣ ಈರಮ್ಮ ಮೇಡಮ್ ಅವರು. ಮತ್ತೆ ಈರಮ್ಮ ಮೇಡಮ್ ಅವ್ರಿಗೆ, ನಮಗ ಸಹಾಯ ಮಾಡ್ತಿಕ್ಕಂತ ಆಚಾರ್ಯ ಸರ್ಗೆ, ಸಾಯಿರಾ ಮೇಡಮ್ ಅವ್ರಿಗೆ, ಮತ್ತೆ APD ಸಂಸ್ಥೆಗೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಒಬ್ಬ ವ್ಯಕ್ತಿ ಬೆನ್ನುಹುರಿ ಅಪಘಾತ ವ್ಯಕ್ತಿ ಜೀವನ ಹೇಗಿದೆ ಅಂದ್ರೆ, ಒಂದು 4 ಗೋಡೆ ಮಧ್ಯದಲ್ಲಿ ಇರುವಂತ ವ್ಯಕ್ತಿನ ಅವರನ್ನ ಗುರುತಿಸಿ APD ಸಂಸ್ಥೆಯವರು ಎಲ್ಲ ತರಬೇತಿಯನ್ನ ಕೊಟ್ಟು ಅವ್ರನ್ನ ಮುಖ್ಯವಾಹಿನಿಗೆ ತರಲು ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಇಷ್ಟೊಂದು ತೊಂದರೆ ಒಳಗಾದಂಥ ವ್ಯಕ್ತಿ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಲು ಒಂದು APD ಸಂಸ್ಥೆಯು ಮುಖ್ಯ ಕಾರಣವಾಗುತ್ತದೆ. ಅದೇ ರೀತಿ ಜೀವನ ಸಾಗಿಸೋದಕ್ಕೆ ಏನೆಲ್ಲ ಸಹಾಯವಾಗಬೇಕು ಅಂದುಕೊಂಡು ಸಹಾಯ ಮಾಡಿದ್ದಾರೋ ಹಲವಾರು ಜನಗಳು, ದಾನಿಗಳು. ಅವರು ಕೂಡ ಈ ಒಂದು ಮಹಿಳೆಗೆ ತುಂಬ ಕುಟುಂಬರಿಗೆ ಸಹಾಯವಾಗಿದೆ. ಅವ್ರಿಗೂ ಕೂಡ ನಿಮ್ಮ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನು ತಿಳಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಬೆನ್ನುಹುರಿ ಅಪಘಾತ ಒಳಗಾದಂಥ ವ್ಯಕ್ತಿ ಜೀವನದ ಒಂದು ವಿಡಿಯೋವನ್ನು. ಇದು ನಿಮಗೆ ಇಷ್ಟವಾಗಿದ್ದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಧನ್ಯವಾದಗಳು. ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ
ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿಯಿಲ್ಲ. ಇವತ್ತಿನ ಎಲ್ಲಾ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿಯಿಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟು ಜನ ಮಣ್ಣಾಗಿರುವವರು ಕಾಣಸಿಗುತ್ತಾರೆ. ಭಗವಂತ ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ಕಾದು ನೋಡಬೇಕಷ್ಟೇ.